ಎಲ್ರಿಗೂ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಏನಿವತ್ತು 5ನೇ ತಾರೀಕು ನನ್ನ ಹುಟ್ಟುಹಬ್ಬ ನಂದಾಗ್ಬೋದು. ನನ್ನ ಇಬ್ಬರು ತಮ್ಮಂದರು ಮಹೇಶ್ ಅಂತ ಮತ್ತು ಸುಮಂತ್ ಅಂತ, ಇಬ್ಬರದು ತಮ್ಮಂದ್ರದ್ದು ಇವತ್ತೇ ಹುಟ್ಟುಹಬ್ಬ ಇರೋದರಿಂದ ನಾವು ಒಂದು ಹುಟ್ಟುಹಬ್ಬವನ್ನು ಒಂದು ವಿಶೇಷವಾಗಿ ಆಚರಣೆ ಮಾಡಬೇಕಂತ ನಾವು ಮೊದಲೇ ಮಾತಾಡಿಕೊಂಡು, ಯಾಕಂದರೆ ಪ್ರತಿ ವರ್ಷ ನಾವು ಊರಲ್ಲಿ ಕೇಕ್ ಕಟ್ ಮಾಡಿ ನಮ್ಮೂರಲ್ಲಿರೋ ಜನಗಳಿಗೆ ನಾವು ಕೊಟ್ಟು ನಾವು ಸಂಭ್ರಮಾಚರಣೆ ಮಾಡ್ತಾಯಿದ್ವಿ. ಆದರೆ ಈ ಸಲ ವಿಶೇಷವಾಗಿ ಏನಾದರೂ ಮಾಡಬೇಕು ಅಂತಂದಾಗ ಕೆಲವರು ನಮ್ಮ ಅಣ್ಣ ತಮ್ಮಂದರು ಈ ಥರ ಒಂದು ಅನಾಥಾಶ್ರಮಕ್ಕೆ ಹೋಗಿ ಏನಾದರೂ ನಮ್ಮ ಕೈಲಾಗಿದ್ದೊಂದು ಸಹಾಯವನ್ನು ನಾವು ಅನಾಥರಿಗೆ ಕೊಟ್ಟು ನಾವೇನಾದರೂ ನಮ್ಮ ಕೈಲಾಗಿದ್ದು ಹಳ್ಳಿ ಸೇವೆ ಅವ್ರಿಗೆ ಮಾಡಬೇಕು ಅಂತಂದಾಗ ನಾವು ಅದಕ್ಕೆ ಆ ಒಂದು ಕೋರಿಕೆಗೆ ಹೋಗ್ಬಿಟ್ಟು ಇವತ್ತು ಬಂದು ಈ ಅನಾಥಾಶ್ರಮದಲ್ಲಿ ನಮ್ಮ ಹುಟ್ಟುಹಬ್ಬವನ್ನು ನಮ್ಮೂರೂ ಸಮೇತ ಆಚರಿಸ್ಕೊಳ್ತಾ ಇದ್ದೀವಿ ಸರ್. ಏನು ಹೇಳ್ತೀರಿ ಅವ್ರಿಗೆ? ಸರ್, ನಾವು ಇಷ್ಟು ವರ್ಷ ಆಚರಣೆ ಮಾಡ್ಕೊಳ್ತಾ ಇದ್ದಿದ್ದಕ್ಕೂ ಇವತ್ತಿಗೂ ತುಂಬ ವಿಶೇಷತೆ ಇದೆ. ಏನಂದರೆ, ನಮಗೆ ಇಷ್ಟು ವರ್ಷ ಯಾವ ಥರ ಆಚರಣೆ ಮಾಡ್ಕೋಬೇಕಂತ ಗೊತ್ತಿರಲಿಲ್ಲ. ಬಟ್ ಈ ವರ್ಷ ತುಂಬ ಇಷ್ಟೊಂದು ಜನಗಳ ಮಧ್ಯೆ ನಾವು ಇಷ್ಟೊಂದು ನಮಗೆ ತಾಯಿಗಳ ಆಶೀರ್ವಾದ ಸಿಕ್ಕಿದೆ, ತಂದೆಗಳ ಆಶೀರ್ವಾದ ಸಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ತುಂಬ ವಿಶೇಷವಾಗಿ ನಾವು ಇವತ್ತು ಹುಟ್ಟುಹಬ್ಬವನ್ನು ನಾವು ಮೂವರು ಸಮೇತ ಈ ಸಂದರ್ಭದಲ್ಲಿ ಮಾಡ್ಕೋತಾ ಇದ್ದೀವಿ ಸರ್. ನಮ್ಗೆ ಹೊಟ್ಟೆ ಉರಿಯುತ್ತೆ. ದೇವರು, ನನಗೆ ತಂದೆ ತಾಯಿ ಇಲ್ಲ, ಬಟ್ ನಮ್ಗೆ ಅನಿಸುತ್ತೆ ನಮ್ಮ ತಂದೆ ತಾಯಿ ಇದ್ದಿದ್ರೆ ನಾವು ತುಂಬ ಚೆನ್ನಾಗಿ ನೋಡ್ಕೋತಿದ್ವಿ ಅಂತ. ಬಟ್ ಇವತ್ತೆಲ್ಲೋ ನೋಡಿದಾಗ ಇವ್ರು ಯಾರು ಬಿಟ್ಟೋಗಿದಾರೋ ಇವ್ರು ನಿಜವಾಗ್ಲೂ ಕರುಣೆ ಇಲ್ಲ. ಆ ತಂದೆ ತಾಯಿಗಳನ್ನ ಮಕ್ಕಳು ನೋಡಿದಾಗ ನಮಗೆ ನಮ್ಮ ತಾಯಿ ಇದ್ದಿದ್ರೆ ಎಷ್ಟೋ ಚೆನ್ನಾಗಿ ನೋಡ್ಕೋತಿದ್ವಿ ಅನ್ನೋ ಒಂದು ಕೊರಗು ನಮ್ಮಲ್ಲಿ ಕಾಡ್ತಿದೆ ಸರ್. ಏನೇನು ಕೊಟ್ರಿ ಇವತ್ತು? ಸರ್, ಇವತ್ತು ನಾವು ಅವ್ರ ದಿನಬಳಕೆ ಮಾಡೋಂಥ ವಸ್ತುಗಳನ್ನ ಕೊಟ್ಟು ಇವತ್ತು ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದೀವಿ ಸರ್. ಸರ್, ಯುವಕರು ಅಂದರೆ ದುಂಡು ವೆಚ್ಚ, ನೀವು ಹೇಳ್ದಂಗೆ ನಾವು ಇಷ್ಟು ವರ್ಷಗಳಿಂದ ನಾವು ಅದೇ ಮಾಡಿರೋ ಸರ್. ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಇನ್ಮೇಲೆ ನಾವು ಇವತ್ತು ಸಂಕಲ್ಪ ಮಾಡ್ಕೊಂಡಿದ್ವಿ, ಪ್ರತಿ ವರ್ಷ ನಮ್ಮ ಹುಟ್ಟುಹಬ್ಬಕ್ಕೆ ಇದೇ ಥರ ನಾವು ಎಲ್ಲೋ ಒಂದು ಕಡೆ ನಾವು ಅನಾಥರಿಗೆ, ನಾವು ಅನಾಥ ಮಕ್ಕಳಿಗೆ ಏನಾದರೂ ನಮ್ಮ ಕೈಯಲ್ಲಿ ಆಗುವಂಥ ಒಂದು ಅಳಿಲ್ ಸೇವೆಯನ್ನು ಮಾಡಬೇಕಂತ ಈ ಕಾರ್ಯಕ್ರಮದ ಮೂಲಕ ನಾನು ಕೇಳ್ಕೊತೀನಿ. ಸಂತೋಷ್ ನ್ಯಾಚುರಲ್ ಕೊಟ್ಕೊಂಡ್ಬರ್ತಾರೆ. ಕೇಕ್ ಐತೆ, ಕೇಕ್ ದಬ್ಬಾಕ್ತೀವಿ. ನೋಡ್ಬೇಕು. ಥ್ಯಾಂಕ್ ಯು.